ನಾಳಿನ ಪ್ರತಿಭಟನೆಗೂ ಮುಂಚಿತವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ನಿಗಿ ಕೆಂಡದಂತ ಆರೋಪವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಒಂದು ಕ್ಷೇತ್ರದಲ್ಲಾಗಿರುವಂತಹ ಅಕ್ರಮಗಳನ್ನು ಅವರು ಸಾಕ್ಷ್ಯ ಸಮೇತ ವಿವರಿಸಿದ್ದಾರೆ. ಯಾವ ರೀತಿ ಅಕ್ರಮಗಳಾಗಿದೆ, ನಾವು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರವನ್ನು ಕಳೆದುಕೊಂಡಿದ್ದು 32,000 ಮತಗಳ ಅಂತರದಲ್ಲಿ. ಅಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳಾಗಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಆರೋಪಿಸ್ತಾ ಇರೋದು. ಯಾವ ರೀತಿ ಅಂತಂದರೆ, ಒಂದು ತಪ್ಪು ವಿಳಾಸವನ್ನು ಕೊಟ್ಟು ವೋಟರ್ ಲಿಸ್ಟಿಗೆ ಆ್ಯಡ್ ಮಾಡಿದ್ದಾರೆ, ಯಾರ್ಯಾರನ್ನೋ ಆ್ಯಡ್ ಮಾಡಿದ್ದಾರೆ, ಉತ್ತರ ಭಾರತೀಯರನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಎರಡನೆಯದ್ದು, ಒಂದು ಅಡ್ರೆಸ್ನಲ್ಲಿ ಬಲ್ಕ್ ಆಗಿ ವೋಟರ್ ಇದ್ದಾರೆ, 80ರಿಂದ 90 ಮಂದಿ ವೋಟರ್ಸ್ ಇದ್ದಾರೆ ಅಂತ, ಒಂದು 1 BHK ಮನೆಯಲ್ಲಿದ್ದಾರೆ ಅಂತ ತೋರಿಸಿದ್ದಾರೆ. ಬಟ್ ಆ ಜಾಗಕ್ಕೆ ಹೋಗಿ ನಾವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ, ಯಾರು ಅನ್ನೋದು ಕೂಡ ಗೊತ್ತಿಲ್ಲ, ಇಂಥ ಸ್ಥಿತಿ ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಸದ BY ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ರಕ್ಷಿತ್ ಜಿ, ನಮಸ್ಕಾರ. ಬಹುಶಃ ತಮ್ಮ ಗಮನದಲ್ಲಿ ಇರಬಹುದು, ನಾನು ಬಾಂಬ್ ಸಿಡಿಸ್ತೀನಿ, ಅಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು. ಅಟಮ್ ಬಾಂಬ್ ಸಿಡಿದಿದೆ, ಏನ್ ಹೇಳ್ತೀರಿ? ಈ ಬಾಂಬ್ ಟುಸ್ ಆಗತ್ತೆ, ಈ ಬಾಂಬಲ್ಲಿ ಏನೂ ಶಕ್ತಿ ಇಲ್ಲ. ಯಾವತ್ತೂ ಕೂಡ ನಮ್ಮ ನೆಹರು ಮಂತಂದವರಿಗೆ ಸಂವಿಧಾನಬದ್ಧವಾದ ಸಂಸ್ಥೆಗಳ ಬಗ್ಗೆ ಮೊದಲಿಂದನೂ ಕೂಡ ವಿಶ್ವಾಸ ಇಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಎಮರ್ಜೆನ್ಸಿಯನ್ನ ಜಾರಿಗೆ ತಂದು ಜನರಿಗೆ ನರಕ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಎರಡನೇದು, ಈಗಾಗಲೇ ನಿಮ್ಗೆ ಗೊತ್ತಿದೆ, ಈ ವಿಚಾರದಲ್ಲಿ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಾ ರೀತಿಯಂತ ಚರ್ಚೆಗಳು ನಡೀತಾ ಇದೆ. ಅದು ಕೂಡ ಸಂವಿಧಾನಬದ್ಧವಾದ ಒಂದು ಸಂಸ್ಥೆ ಸುಪ್ರೀಂ ಕೋರ್ಟ್. ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ವಿಶ್ವಾಸ ಇಲ್ಲ. ಅದನ್ನ ಬಿಟ್ಟು ಅಲ್ಲಿನೂ ಕೂಡ ವರ್ಡಿಕ್ಟ್ ಬರೋಕ್ಕಿಂತ ಮುಂಚೆನೆ ಈಗ ಆಲ್ರೆಡಿ ಅವರು ಜನರ ಮಧ್ಯೆ ಹೋಗಿ ವಿಚಾರವನ್ನ ತಪ್ಪು ಅಭಿಪ್ರಾಯ ತರುವಂತ ಒಂದು ಪ್ರಯತ್ನವನ್ನ. ಬಟ್ ರಾಘವೇಂದ್ರ ಅವರೇ, ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇರೋದು ಬಿಹಾರದ ಮತಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಿಸಿದಂತೆ. ಬಟ್ ಇದು 2024ರಲ್ಲಿ ಆದಂತ ಅಕ್ರಮದ ಬಗ್ಗೆ ಮಾತನಾಡ್ತಿದ್ದಾರೆ ಅವರು. ಪ್ರಶ್ನೆನೇ ಇಲ್ಲ ಅಂತ ಹೇಳಿದಿರೋದು. ಎಲ್ಲ ವಿಚಾರದಲ್ಲೂ ಕೂಡ ತನಿಖೆ ಮಾಡ್ಲಿಕ್ಕೆ ತನಿಖಾ ಸಂಸ್ಥೆಗಳಿದೆ. ಎಲ್ಲೂ ಕೂಡ ವರ್ಡಿಕ್ಟ್ ಬಂದಿಲ್ಲ. ಇದು ಕೇವಲ ರಾಜಕೀಯ ಪಿತೂರಿಗೋಸ್ಕರ ಉಪಯೋಗಿಸ್ತಿರುವಂತ ವಿಚಾರಗಳೇ ಹೊರತು ಯಾವುದೇ ಇಲ್ಲಿ ಪಾರ್ಲಿಮೆಂಟ್ ಸೆಷನ್ ಕೂಡ ಯಾವುದೇ ವಿಚಾರಗಳನ್ನು ಕೂಡ ನಡೆಸಲಿಕ್ಕೆ ಅವ್ರು ಬಿಡ್ಲಿಲ್ಲ. ಪಾರ್ಲಿಮೆಂಟ್ ಕೂಡ ಇಡೀ ನೀವು ಅವಕಾಶ ಕೊಡ್ಲಿಲ್ಲ. ನೀವು ಏನ್ ಹೇಳಿದ್ರಿ ಅಂತಂದ್ರೆ, ಕೋರ್ಟ್ ಅಲ್ಲಿ ಇದೆ, ಚರ್ಚೆ ಆಗೋದು ಬೇಡ ಅಂತ ಹೇಳಿದ್ರಿ. ಸರಿ ಇದೆ, ಯಾಕಂದ್ರೆ ಅವ್ರಿಗೆ ಸಂವಿಧಾನದ ಬಗ್ಗೆ ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಕೋರ್ಟ್ ವರ್ಡಿಕ್ಟ್ ಬರೋರ್ಗೂ ಕೂಡ ಕಾಯ್ಬೇಕಾಗಿತ್ತು. ಅದ್ಬಿಟ್ಟು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು, ಬಿಲ್ಗಳು ಚರ್ಚೆ ಆಗ್ಬೇಕಂತ ಲೋಕಸಭೆಯಲ್ಲೂ ಕೂಡ ಇವ್ರು ಅವಕಾಶಗಳು ಕೊಡ್ತಾ ಇಲ್ಲ. ಮತ್ತೆ ಸಂವಿಧಾನಬದ್ಧವಾದಂತ ಚುನಾವಣೆ ಒಂದು ಆಯೋಗದ ಸಂಸ್ಥೆ, ಯಾಕಂದ್ರೆ ಇವ್ರು ಎಲ್ಲರೂ ಕೂಡ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡು ಅಧಿಕಾರ ನಡೆಸಿ ಅನುಭವ ಇರುವಂತವ್ರು ಇವರು ಗಾಜಿನ ಮನೇಲಿ ಕೂತ್ಕೊಂಡು ಕಲ್ಲು ಹೊಡೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ಬಟ್ ಆಗಿರುವಂತ ಅಕ್ರಮಗಳನ್ನ ಹೇಳಬಾರದಾ BY ರಾಘವೇಂದ್ರ ಅವರೇ? ಯಾಕೆಂತಂದ್ರೆ ಅವರು ಸಾಕ್ಷ್ಯ ಸಮೇತ ಹೇಳ್ತಿದ್ದಾರೆ, ಒಂದು ಅಡ್ರೆಸ್ ಅಲ್ಲಿ 80 ಜನ ಇದ್ದಾರೆ, ಸಾಧ್ಯನಾ? ಅಲ್ಲಿಗೆ ಹೋಗಿ ನಾವು ಚೆಕ್ ಮಾಡಿದ್ವಿ, ಯಾರೂ ಇಲ್ಲ ಆ ಅಡ್ರೆಸ್ ಅಲ್ಲಿ. ಒಬ್ಬ ವ್ಯಕ್ತಿ 4 ಬೂತಲ್ಲಿ ವೋಟಿಂಗ್ ಮಾಡಿದ್ದಾನೆ. ಇಂಥದ್ದನ್ನೆಲ್ಲ ಅವರು ಸಾಕ್ಷ್ಯ ಸಮೇತ ಹೇಳ್ತಿದ್ದಾರೆ. ಇದನ್ನ ಹೇಳಲೇಬೇಕಲ್ವಾ ಅಕ್ರಮ ಆಗಿದೆ ಅಂತ? ಸರ್, ಎಲ್ಲಕ್ಕೂ ಕೂಡ ಎಲ್ಲ ಸಂವಿಧಾನಬದ್ಧವಾದ ಸಂಸ್ಥೆಗಳಲ್ಲೂ ಕೂಡ ಇವರು ವ್ಯಕ್ತಿ ಆಗ್ತಾರೆ ಸರ್. ಒಂದು ನಿಜವಾದ ಆರೋಪ ಇದೆ, ಅದು ಕೂಡ ಇದು ಯಾವುದೇ 4 ಸಂವಿಧಾನಬದ್ಧವಾದಂತ ಒಂದು ಕೋರ್ಟ್ ಇನ್ನೊಂದರಲ್ಲಿ ಇದು ಕ್ಲಿಯರ್ ಆಗ್ಬೇಕಾಗಿದೆ ವಿಚಾರಗಳು. ಈಗ ಅವ್ರಿಗೆ ಒಂದು ಪೊಲಿಟಿಕಲ್ ಒಂದು ಹೇಳಿಕೆ ಒಂದು ಕೊಡ್ತಿರೋದು ಒಂದು ಬಿಟ್ರೆ ಯಾವುದೂ ಕೂಡ ಇದು ನಿಜ ಅಂತ ಹೇಳಿ ಎಲ್ಲೂ ಕೂಡ ಬಂದಿಲ್ಲ. ಮತ್ತೆ ನಿಮ್ಗೆ ಗೊತ್ತಿದೆ, ಇವರು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಮೆಜಾರಿಟಿ ಬಂತು, ಖುಷಿ ಆಯ್ತು, ಚುನಾವಣೆ ಆಯೋಗದ ಬಗ್ಗೆ ತುಂಬಾ ಪ್ರೀತಿ ಬಂತು. ಪಂಜಾಬ್ ಅಲ್ಲಿ ಚುನಾವಣೆ ಆಯ್ತು, ಕಾಂಗ್ರೆಸ್ ಆಡಳಿತಕ್ಕೆ ಬಂತು, ಅದು ಚುನಾವಣಾ ಆಯೋಗದ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು. ತೆಲಂಗಾಣದಲ್ಲಿ ಆಯ್ತು. ನಾಳೆ ಬಿಹಾರಲ್ಲಿ 100ಕ್ಕೆ 100 ಇವರು ಸೋಲಿನ ಒಂದು ಬುತ್ತಿ ಕಟ್ಕೊಳೋದು ಗ್ಯಾರಂಟಿ. ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ಬೋದು. ಈಗ ಆಲ್ರೆಡಿ ಅದು ಆ ವಿಚಾರ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಹಾಗಾಗಿ ಜನರ ಸಿಂಪತಿಯನ್ನ ಗಳಿಸಕ್ಕೋಸ್ಕರ ಈ ರೀತಿ ಅಂತ ಒಂದು ಸುಳ್ಳು ಆರೋಪವನ್ನ ಜನರ ಮುಂದೆ ತರುವ. ಮಹದೇವಪುರ ಕ್ಷೇತ್ರವನ್ನ ಅವರು ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಮಾಡಿದ್ದಾರೆ. ನಿಮ್ಮ ವ್ಯಾಪ್ತಿಗೆ ಬರಲ್ಲ, ಆದ್ರೂ ನಾನು ಕೇಳ್ತಾ ಇದ್ದೀನಿ, ಆ ಕ್ಷೇತ್ರವನ್ನ ಅವರು ಉಲ್ಲೇಖ ಮಾಡಿದ್ದಾರೆ, ಆ ಕ್ಷೇತ್ರದಲ್ಲೇ ಆಗಿದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಅಲ್ಲಿ ನಿಮ್ಮ ಸ್ನೇಹಿತರು PC ಮೋಹನ್ ಅವರ ಕ್ಷೇತ್ರ. ಸರ್, ನಿಮಗೆ ಗೊತ್ತಿದೆ, ಚುನಾವಣಾ ಒಂದು ವ್ಯವಸ್ಥೆಯೊಳಗೆ ಇನ್ನೂ ಕೂಡ ಒಂದು ಪಾರದರ್ಶಕತೆ ತರಬೇಕು ಅಂತ ಹೇಳಿ ಶೇಷನ್ ಅವರಿಂದ ಹಿಡಿದು ಈಗಿನವರೆಗೂ ಕೂಡ ಸಾಕಷ್ಟು ಆ ರೀತಿಯಂತ ಒಂದು
ಕ್ಲಾರಿಟಿಯನ್ನ ತರಲಿಕ್ಕೆ ಯಾವುದೇ ಆದಂತ ಒಂದು ಶ್ರಮ ಹಾಕಿ ಎಲ್ಲಾ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಆ ರೀತಿ ತಪ್ಪಾಗಿ ನನಗಂತೂ ಅನ್ಸಲ್ಲ. ಕೇವಲ ರಾಜಕೀಯ ದುರುದ್ದೇಶ ಇಟ್ಕೊಂಡು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಹೇಳಿ, ಅದಕ್ಕೆ ಪ್ರತಿ ಉತ್ತರವನ್ನ ಏನು ಇರೋ ರಿಯಾಲಿಟಿ ಏನಿದೆ ಚುನಾವಣಾ ಆಯೋಗನ ಉತ್ತರ ಕೊಡುತ್ತೆ ಸರ್. ರಾಘವೇಂದ್ರ ಅವರೇ, ತಮಗೆ ಅನಿಸ್ತಾ ಇಲ್ವಾ ಇಷ್ಟು ದಿನ EVM ಸರಿ ಇಲ್ಲ ಅಂತ ಹೇಳಿದ್ರು, ಈಗ ಎಲೆಕ್ಷನ್ ಕಮಿಷನ್ನೇ ಸರಿ ಇಲ್ಲ, ಮತದಾರರ ಪಟ್ಟಿಯೇ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ ಇದು? ಸರ್ ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನಮ್ಮ ಈ ಒಂದು ನೆಹರು ಮಂಥನ ಅವರಿಗೆ ಕಾಂಗ್ರೆಸ್ಸಿಗೆ ಯಾವುದೇ ಒಂದು ಸಂವಿಧಾನಬದ್ಧವಾದಂತ ಸಂಸ್ಥೆಗಳ ಬಗ್ಗೆ ಅವ್ರಿಗೆ ಬೇಕಾದಂಗೆ ಕುಣಿಸ್ಕೊಂಡು ಅಭ್ಯಾಸ ಇದ್ದಂತವ್ರು ಇವರು ಇವತ್ತು ಯಾವುದೇ ಸಂಸ್ಥೆ ಬಗ್ಗೆನೂ ಕೂಡ ಇವ್ರಿಗೆ ವಿಶ್ವಾಸ ಇಲ್ಲ. ಈ ರೀತಿ ಅಂತ ಹಿಟ್ ಅಂಡ್ ರನ್ ಮಾಡುವಂತ ಒಂದು ಪ್ರಯತ್ನ ಇವರು ಮೊದ್ಲಿಂದನೂ ಕೂಡ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ಕೂಡ ಅದು ಮಾಡ್ತಿರೋದ್ರಲ್ಲಿ ಏನು ವಿಶೇಷ ಏನಿಲ್ಲ ಸರ್. ಎಸ್, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. BY ರಾಘವೇಂದ್ರ ಅವರ ಪ್ರತಿಕ್ರಿಯೆ ಇದು. ಸಂವಿಧಾನಬದ್ಧ ಸಂಸ್ಥೆಯ ಬಗ್ಗೆಯೂ ಕೂಡ ಅವರಿಗೆ ನಂಬಿಕೆಗಳಿಲ್ಲ ಅನ್ನುವಂಥ ಪ್ರತಿಕ್ರಿಯೆಯನ್ನು BY ರಾಘವೇಂದ್ರ ಅವರು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿರೋದು ಬೆಂಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರ ಮತ್ತು ದೇಶದಾದ್ಯಂತ ಇದಾಗಿದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಮಹದೇವಪುರಕ್ಕೆ ಸಂಬಂಧಿಸಿದಂತೆ ಅವರು ಒಂದಿಷ್ಟು ಡಾಕ್ಯುಮೆಂಟನ್ನು ಕೂಡ ಪ್ರದರ್ಶಿಸಿದ್ರು, ಡಾಕ್ಯುಮೆಂಟನ್ನು ತೋರಿಸಿದ್ರು ಕೂಡ. ಡಾಕ್ಯುಮೆಂಟ್ಗಳಿದ್ದಾವೆ ನಮ್ಮಲ್ಲಿ, ನಮಗೆ 6 ತಿಂಗಳು ಹಿಡಿಯಿತು ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಯಾಕಂತಂದರೆ ತುಂಬ ಕಷ್ಟದ ಕೆಲಸ ಇದು ಅಂತ ಒಪ್ಪಬಹುದು. ಯಾಕಂತಂದರೆ ಅಷ್ಟು ದಾಖಲೆಗಳನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡಿ ನಾವು ಮಹದೇವಪುರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಇನ್ನು ಸಂಸತ್ತಲ್ಲಿ ಯಾಕೆ ಇದರ ಬಗ್ಗೆ ಚರ್ಚೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಇದರ ಬಗ್ಗೆ ಪ್ರಸ್ತಾಪ ಆಯಿತು, ಬಟ್ BJP ನಾಯಕರು ಅಥವಾ ಸರ್ಕಾರ ಏನು ಹೇಳ್ತು ಅಂತಂದರೆ ಇದು ಕೋರ್ಟಲ್ಲಿದೆ, ಕೋರ್ಟಲ್ಲಿರುವಂಥ ವಿಚಾರವನ್ನು ಸಂಸತ್ತಲ್ಲಿ ಚರ್ಚೆ ಮಾಡೋದು ಸರಿಯಲ್ಲ ಅಂತ ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಮಾಡಿದ್ದಾರೆ, ನಾಳೆ ಪ್ರತಿಭಟನೆ ಮಾಡೋದಕ್ಕಿದ್ದಾರೆ. ಸಹಜವಾಗಿ ಇದು ಸಂಚಲನ ಸೃಷ್ಟಿಸಿದೆ ಈ ಆರೋಪ. ಯಾಕಂತಂದರೆ ಇವರು ಖಾಲಿ ಡಬ್ಬ ಇಟ್ಕೊಂಡು ಸೌಂಡ್ ಮಾಡ್ತಾ ಇಲ್ಲ, ಏನೋ ಒಂದು ವಿಚಾರ ಇದೆ, ಒಂದಿಷ್ಟು ಡಾಕ್ಯುಮೆಂಟ್ಗಳಿದ್ದಾವೆ. ರಾಹುಲ್ ಗಾಂಧಿ ಇಷ್ಟು ದಿನ ಮಾಡಿದಂಥ ಸುದ್ದಿಗೋಷ್ಠಿಗಳ ಪೈಕಿ ಹೆಚ್ಚು ತರ್ಕಬದ್ಧ ಸುದ್ದಿಗೋಷ್ಠಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಆ ಕಾರಣಕ್ಕಾಗಿ ಇದು ಹೆಚ್ಚಿನ ಚರ್ಚೆಗೆ ಕಾರಣವಾಗುವಂಥ ಸಾಧ್ಯತೆಗಳಿದ್ದಾವೆ, ಹೆಚ್ಚು ಸಂಚಲನ ಸೃಷ್ಟಿಸುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದ್ದಾವೆ ರಾಷ್ಟ್ರ ರಾಜಕಾರಣದಲ್ಲಿ. ಕಾರಣ ಆ ಡಾಕ್ಯುಮೆಂಟ್ಗಳು ಕತೆ ಹೇಳ್ತಾ ಇದೆ, ಆ ಡಾಕ್ಯುಮೆಂಟ್ಗಳು ಅಕ್ರಮದ ಬಗ್ಗೆ ಪೂರ್ವ ಸೂಚನೆಯನ್ನು ಕೊಡ್ತಾ ಇದೆ. ಗೊತ್ತಿಲ್ಲ ಇದು ಎಲ್ಲಿ ಹೋಗಿ ನಿಲ್ಲತ್ತೆ, ಎಲ್ಲಿ ಹೋಗಿ ತಲುಪತ್ತೆ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.